ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗಿಗೆ ಸುಸ್ವಾಗತ. ನಮ್ಮ ತಮ್ಮನ ಕಡೆ ಭೇಟಿಯಾಗಿ ನೋಡೋಣ ಏನ್ ಮಾಡ್ತಿದ್ದಾನೆ ಅಂತಂದು. JW ಲೆವೆಲ್ ಇನ್ ಕ್ವಶನ್ಸ್ ಮಾಡತ್ತಿದ್ದೆ. ಭಾಳ ಟಫ್ ಇರ್ತಾವಲ್ಲ, ದಿನ 3 hours ಇಲ್ಲ 4 hours ಬೇಕು ಪ್ರಾಕ್ಟೀಸ್. ಅದ್ರ ಸಂಬಂಧ ಮಾಡಕತ್ತಿದ್ದೆ ನೋಡಿ. ಗಾಯ್ಸ್ ಅವ್ನು ಇಂಟ್ರೋವರ್ಟ್ ಅಂತಂದು ಅದಕ್ಕೆ ಬೇಕಂತ ಅವ್ನು ಫುಲ್ ಕ್ಯಾಮ್ರಾ ಕೊಟ್ಬಿಟ್ಟಿದ್ದೆ, ಏನಾರ ಮಾತಾಡಪ್ಪ ಅಂತಂದು. ನನಗೂ ರೂಢಿ ಇಲ್ಲಲ್ಲ ವ್ಲಾಗ್ ಮಾಡೋದಿಲ್ಲ. ಸೊ ಅದಕ್ಕೆ ನಾನು ಏನೇನಾರ ಮಾತಾಡತ್ತೀನಿ ಏನು ಮಾತಾಡ್ಲಿ ಅಂತಂದು ಯೋಚನೆ ಮಾಡ್ತಿದ್ದೆ ಅಷ್ಟೇ. ಬನ್ನಿ ನೋಡೋಣ ನಮ್ಮ ಮಮ್ಮಿಯವ್ರು ಏನು ಮಾಡ್ತಿದ್ದಾರೆ. ನಮ್ಮ ಮಮ್ಮಿಯವರು ನಮ್ಮ ಅಜ್ಜಿಯವ್ರ ಜೋಡಿ ಮಾತಾಡತ್ತಾರ. ನಾವು ಆ್ಯಕ್ಚುಲಿ ಗದಗ ಬಿಟ್ಟು ಇಲ್ಲಿ ಬಂದಿದ್ವಲ್ಲ, ಇಲ್ಲಿ ಬಂದಾಗಿನ ಅವ್ರನ್ನ ಏನೋ ನಮ್ಮ ಅಜ್ಜಿಯವ್ರು ಭಾಳ ಮಿಸ್ ಮಾಡ್ಕೋತಿದ್ದಾರೆ ಅಂತೆ ನಮ್ಮ ಮಮ್ಮಿಯವ್ರಿಗೆ. ಬನ್ನಿ ಕೇಳೋಣ. ಹಾಯ್ ಅಂದ್ಬಿಡ ಅಜ್ಜಿ, ನಮ್ಮ ಆಡಿಯನ್ಸ್ ಅವ್ರಿಗೆ ಹಾಯ್ ಅಂದ್ಬಿಡ. ಫೋನ್ ಹಚ್ಚಿ ಮಾತಾಡ್ತಿದ್ದಾರೆ, ಗದಗ ಬಿಟ್ಟು ಬಂದಿದೀವಲ್ಲ ಸೊ ಮಿಸ್ ಮಾಡ್ಕೋತಿದಾರಂತೆ. ನಮ್ಮ ಅಜ್ಜಿಯವ್ರು ಫೋನ್ ಹಚ್ಚಿದ್ರು, ಮಮ್ಮಿ ಮಾತಾಡ್ತಿದ್ದಾರೆ. ಸೊ ಅವರು ಮಿಸ್ ಮಾಡ್ಕೋತಿದ್ದಾರೆ ಅಂತೆ ನಮ್ಮ ಮಮ್ಮಿಯವ್ರಿಗೆ. ಆ್ಯಕ್ಚುಲಿ ನಾವು ಗದಗಲ್ಲಿದ್ದಾಗ ಫುಲ್ ಅವರೇ ಎಲ್ಲ ಅವ್ರ ಮಕ್ಕಳು ಇದ್ದಾರೆ. ನಮ್ಮ ಅಜ್ಜಿ ಅಂತ ಹೇಳ್ತಿದ್ದೀನಿ, ಬಟ್ ಅವ್ರ ಮಕ್ಕಳು ಚಿಕ್ಕವರಾಗಿದ್ದಾರೆ. ಅಂದರೆ ನಮ್ಮ ಅಜ್ಜಿ ಅಂದರೆ ನಮ್ಮ ಮಮ್ಮಿಯವ್ರ ಸಿಸ್ಟರ್, ಫುಲ್ ಲಾಸ್ಟ್ ಸಿಸ್ಟರ್. ಸೊ ಅವ್ರ ಮಕ್ಕಳು ಈ ಚಿಕ್ಕವರಾಗಿದ್ದಾರೆ. ಅವರು ಆ್ಯಕ್ಚುಲಿ ನಾನು ಮಾಮ ಅಂತ ಕರಿಬೇಕು, ಬಟ್ ಅವ್ರು ನನ್ನ ಮಾಮ ಅಂತ ಕರೀತಾರೆ. ನಮ್ಮ ಮಮ್ಮಿಯವರು ನಮ್ಮ ಅಜ್ಜಿಯವ್ರಿಗೆ ಮನೆ ತೋರಿಸ್ತಿದ್ದಾರೆ ವಿಡಿಯೋ ಕಾಲಲ್ಲಿ. ಇದು ನೋಡಿ ಜೆನ್ಜಿ ಕಾಲ, ಇದು ಎಲ್ಲ ಮೊಬೈಲಲ್ಲೇ ತೋರಿಸ್ಕೊಂಡು ಬಿಡ್ಬೋದು. ಬನ್ನಿ ಗೈಸ್, ನಾನು ಅನ್ನಲ್ಲ ನಮ್ಮ ಅಜ್ಜಿಯವರ ಮಕ್ಕಳು ಚಿಕ್ಕವರಾಗಿದ್ದಾರೆ ಅಂತಂದು, ಅವ್ರ ಜೊತೆ ಮಾತಾಡ್ಸೋಣ ಅಂತ ವಿಡಿಯೋ ಕಾಲಲ್ಲೇ. ಸೊ ವಿಡಿಯೋ ಕ್ಲಾರಿಟಿ ಬರಲಿಲ್ಲ ಅಂದರೆ ಬೈಬೇಡಿ, ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ ಫುಲ್ ಕ್ಲಾರಿಟಿ ರೆಕಾರ್ಡ್ ಮಾಡ್ಬೇಕಂತಂದು. ಗೈಸ್ ಇವರೇ ನೋಡಿ ನನ್ ಮಾಮ ಅಂತ ಕರೆಯೋರು ಇವರೇ ಇಬ್ರು, ವಿನಯ್ ಮತ್ತು ವಿಜಯ್. ವಿಜಯ್ ಯಾರಪ್ಪ ಇಲ್ಲೇ ಕೈ ಎತ್ರಿ. ವಿನಯ್ ಯಾರು? ಇವನು ವಿನಯ್ ಅಂತ. ಹೆಂಗ್ ಮಾಡ್ಕೊಂಡ ನೋಡ್ರಿ, ಫುಲ್ ಸ್ಟೈಲಿಶ್. ಮತ್ತೆ ಅಜ್ಜಿ, ಇವ್ರು ನಮ್ಮ ಅಜ್ಜಿಯವ್ರ. ಏನ್ ಹೇಳ್ತಿ ಅಜ್ಜಿ ನಮ್ಮ ಆಡಿಯನ್ಸ್ ಅವ್ರಿಗೆ? ಎಲ್ಲ ಆರಾಮದಿಲ್ಲ? ಏನ್ ಮಾಡಾತಿದ್ರಿ ಊಟ? ನಮ್ಮ ಅಜ್ಜಿಯವರು ವ್ಲಾಗಿಂಗ್ ಮಾಡ್ತಿದ್ದಾರೆ ಇಲ್ಲೇ. ಮತ್ತೆ ವಿಜಯ್ ಮಿಲ್ಟ್ರಿ ಡ್ರೆಸ್ ಹಾಕೊಂಡಿದ್ಯಲ್ಲ, ಮಿಲ್ಟ್ರಿ ಬಾರು. ದಾರಿ ಯಾಕೆ ಗೊತ್ತಿರ್ಬೇಕು, ಟ್ರೈನಿಗೆ ಹತ್ಕೊಂಬಾರು. ಹಲೋ ಎಲ್ರಿಗೂ ನಮಸ್ಕಾರ ಗೈಸ್. ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಈ ವ್ಲಾಗ್ದಾಗ. ನಮ್ಮ ತಮ್ಮ ಫುಲ್ ಇರಿಟೇಟ್ ಮಾಡ್ಬೇಕಂತಂದು. ಹೋದ್ಸಲ ಡೇರ್ ಕೊಟ್ಟಿದಾಗ ನಾನು ನಮ್ಮ ಮಮ್ಮಿಯವ್ರು ಇರಿಟೇಟ್ ಮಾಡಿದ್ದೆ, ಅಂದ್ರೆ ನಾನಲ್ಲ ಆ್ಯಕ್ಚುಲಿ ಅವನೇ ಇರಿಟೇಟ್ ಮಾಡಿದ್ದೆ. ಬಟ್ ಈ ಸಲ ಅವ್ನು ಇರಿಟೇಟ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಇದು ಆ್ಯಕ್ಚುಲಿ ಅವ್ನಿಗೆ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಅವನೇನೋ ಒಂದು ಅಂದ್ಕೊಂಡು ಕರಿತೀನಿ ಅಷ್ಟೇ. ಅವ್ನು ಇಲ್ಲಿ ಬಂದು ಮಾತಾಡಿಸ್ತೀನಿ ಅಷ್ಟೇ. ನೋಡಿ ಗೈಸ್, ತಮ್ಮ ಬರ್ತಿದ್ದ ನೋಡ್ರಿ, ವೆಲ್ಕಮ್ ಮಾಡೋಣ ಅವನ್ನ. ಬಾ ಜಲ್ದಿ ಬಾ. ಆಡಿಯನ್ಸ್ ಅವ್ರು ಕಾಯಕತ್ತಾರ ಬಂತು ಮಾತಾಡ್ಬೇಕಂತಂದು ಫುಲ್ ಆಸೆ ಆಗೈತೆ ಅಂತ. ಹೌದಾ? ಬಂದೆ ನೋಡ್ರಿ. ಈಗ ಕ್ಯಾಮ್ರಾ ಅಲ್ಲಿ ನೋಡ್ಕೊಂಡು ಮಾತಾಡಿ. ಕರೆಕ್ಟ್. ನಂಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು. ನನಗೆ ಮಾತಾಡ್ತೀನಿ 4 days ವ್ಲಾಗ್ಸ್ ಬಿಟ್ಟು ಮತ್ತೆ ಎಕ್ಸ್ಪೀರಿಯನ್ಸ್ ಇರಲ್ಲ ಅಷ್ಟೇ. ನಂಗೆಲ್ಲ ಇದೆ ಎಕ್ಸ್ಪೀರಿಯನ್ಸ್. ಹೌದಾ? ಇರಲ್ಲ ನನಗೇನು ಮಾಡಿ. ನೆಕ್ಸ್ಟ್ ಏನು? ನೆಕ್ಸ್ಟ್ ಏನಿಲ್ಲ, ಊಟ ಮಾಡಿ ಮಲ್ಕೊಂಡು ಬಿಡೋದು ಅಷ್ಟೇ. ಊಟ ಮಾಡಿ ನಿಮ್ಗೆ ಹೋದ್ ವ್ಲಾಗ್ ಚಲೋ ಅನ್ಸುತ್ತೆ. ಅದೇ ನಮ್ಮ ಪಪ್ಪ ಮಾತಾಡಿದ್ದೆ. ನಮ್ಮ ಪಪ್ಪ ಭಾರಿ ಲೆಕ್ಚರರ್. ರಿಯಲಿ ಹೇಳ್ಬೇಕಂದ್ರೆ ನಮ್ಮ ಪಪ್ಪ ಆರ್ಮಿ ಒಳಗೆ ಲೆಕ್ಚರರ್. ಅವ್ರ ಡ್ರೀಮು ಲೆಕ್ಚರರ್ ಇತ್ತು. ಆರ್ಮಿ ಒಳಗೆ ಹೋಗಿ ಲೆಕ್ಚರಿಂಗ್ ಆಗ್ಲಿಲ್ಲ ಲೆಕ್ಚರರ್. ಅದಕ್ಕೆ ಅವ್ರ ಈಗ ಆರ್ಮಿದಾಗ ಅದು ಗೊತ್ತಿಲ್ಲ ಏನ್ ಭಗವಂತ ಆತರ ಮಾಡಿದ. ಬಟ್ ಆರ್ಮಿ ಒಳಗೆ ಅವ್ರದ್ದು ಲೆಕ್ಚರರ್ ಆಸ್ ಇಟ್ ಹೊರಗಡೆ ಬಂದು ಲೆಕ್ಚರಿಂಗ್ ಮಾಡ್ಬೇಕಂತಿತ್ತು, ಪ್ರೊಫೆಸರ್ ಆಗೋದಿತ್ತು. ಬಟ್ ಅವ್ರದ್ದು ಆಗಿಲ್ಲ. ಅದಕ್ಕಂತಂದೆಲ್ಲ ಅವ್ರು ನಮ್ಗೆ ಫುಲ್ ಹೇಳ್ತಿರ್ತಾರ ಎಜುಕೇಶನ್ ಭಾಳ ಮೋಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಹೇಳೋದೊಂದೇ, ಫಸ್ಟ್ ಮೋಸ್ಟ್ ನಾವು ಎಜುಕೇಶನ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಎಜುಕೇಶನ್ ನಮ್ದು ಹೈ ಟಾಪ್ ಮೋಸ್ಟ್ ಆಗಿದ್ರೆ ಏನೋ ಸಾಧನೆ ಮಾಡೋಕೆ ರೆಡಿ ಆಗಿರ್ತೀವಿ ಅಷ್ಟೇ. ಎಜುಕೇಶನ್ ಇಟ್ ಈಸ್ ಜಸ್ಟ್ ಅ ಟೂಲ್ ದಟ್ ಹೋಲ್ಡ್ಸ್ ಯು ಅಪ್. ಹೌದು, ಎಜುಕೇಶನ್ ಇಂಪಾರ್ಟೆನ್ಸ್. ಆದ್ರೆ ಇಂಟ್ರೆಸ್ಟ್ ಒಬ್ಬೊಬ್ಬರಿಗೆ ಸ್ಪೋರ್ಟ್ಸ್ ನಲ್ಲಿ ಇರುತ್ತೆ. ಅವರು ಅದನ್ನ ಕರಿಯರ್ ಆಗಿ ಮಾಡ್ಕೋಬಹುದು. ಅಷ್ಟೇನಿದೆ ಇಲ್ಲ ಅನ್ನಂಗಿಲ್ಲ. ಅಲ್ಲ, ನಾ ಹೇಳಾಕ್ತೀನಿ, ನಮ್ಮ ಫ್ರೆಂಡ್ಸ್ ನೋಡಿದ್ದೆಲ್ಲ ಹೇಳೋದು ಸ್ಪೋರ್ಟ್ಸ್ ಏನು ಆಟಾಡಿಲ್ಲ. ಹೇಳಿದ್ರೆ ನಾನು ಟೆಂತ್ ಕ್ರಿಕೆಟ್ ಆಡಕ್ ಬರುತ್ತೆ. ಬಟ್ ಯಾವ ಕ್ರಿಕೆಟ್ ಟೀಮ್ ದಾಗೂ ಇಲ್ಲ. ಗಲ್ಲಿ ಕ್ರಿಕೆಟ್ ಎಲ್ಲ ಗಲ್ಲಿ ಕ್ರಿಕೆಟ್ ಇಂದ ಟೀಮ್ ಒಳಗಿದ್ದೆ.
ಮತ್ತೆ ನಾನ್ ಹೇಳೋದು ಒಂದೇ, ಇವ್ನ್ 10th ಹೇಳಿದೆ ನಾನು, ನೋಡ್ಪಾ ನೀನು ಈ 10th ಕರೆಕ್ಟ್ ಆಗಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಮುಂದೆ ನಿನಗೆ ರಿಗ್ರೆಟ್ ಆಗತ್ತೆ ಅಂತಂದ್ರೆ. ಅದೇನು 10th ಅನ್ನೋದು ಲಾಸ್ಟ್ ಗೋಲ್ಡನ್ ಲೈಫ್ ಅದು ಸ್ಕೂಲಿಂದು. ಆಮೇಲೆ ನಿಮ್ಗೆ ಏನು 11th 12th ಎಲ್ಲ ಓದೋದಿರುತ್ತೆ, ಅದು ಕಾಂಪಿಟೇಟಿವ್ ಎಕ್ಸಾಮು, ಈ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀತಿರ್ಬೇಕು. ಸೊ ಅದು ಸಮ್ ಟೈಮ್ ಸಿಗಲ್ಲ ಅಂತಂದು ಹೇಳಿದೆ ಅವಾಗ, ಅಲ್ಲಿ ರಿಗ್ರೆಟ್ ಆಗತ್ತಪ್ಪ ಮುಂದೆ ನೀನ್ ಎಲ್ಲ ಅಲ್ಲೇ ಮಾಡಂತಂದ್ರೆ ಕೇಳಿಲ್ಲ. ಈಗ ಅನುಭವಿಸಕತ್ತ ನೋಡ್ರಿ. ಹಂಗೇನಿಲ್ಲ, ಇನ್ನೂ ಅನುಭವಿಸಕತ್ತಿಲ್ಲ ಅಂದ್ರೆ ಆ ಟೈಮ್ ಸ್ಟಾರ್ಟ್ ಆಗ್ಲಿ. ಹೌದು, ಒಂದ್ ರಿಗ್ರೆಟ್ ಐತಿ ಏನಂದ್ರ ನಾ ಪಾರ್ಲಿಮೆಂಟ್ ನಾಗ ಸೇರಿಲ್ಲ ಮತ್ತ ಒಂದು ಲೀಡರ್ಶಿಪ್ ತೋಲಿಲ್ಲ. ಎದಕ್ಕಂದ್ರ ಆ ಟೈಮ್ ನಂಗ ಚಲೋ ಅನ್ಸ್ಲಿಲ್ಲ ಅದು. ಆದ್ರೆ ಈಗ ಅನ್ಸ ನನ್ಗೆ ಎದಕ್ ತೋಲಿಲ್ಲ ಅಂತೇಳಿ. ಎಷ್ಟೆಲ್ಲಾ ಚಾನ್ಸಸ್ ಮಿಸ್ ಆದ್ರು ನನ್ ಕೈಯಿಂದ. ನನಗ್ ಬಂದಿತ್ತು, ನನಗ್ ಕೇಳಿದ್ರು ಹೌಸ್ ಲೀಡರ್ ಹಾಕ್ಯಾ ಅಂತ ಕೇಳಿದ್ರು, ಫೋರ್ಸ್ ಮಾಡತ್ತಿದ್ರು ಆಗ ಅಂತೇಳಿ. ನನ್ನ ಹೈಟಿಗೆ ನನ್ನ ಪರ್ಸನಾಲಿಟಿಗೆ ಕೇಳತ್ತಿದ್ರು ಅವ್ರು. ಮತ್ತ ಪಾರ್ಲಿಮೆಂಟ್ ಮೆಂಬರು ಆಗಲಿಲ್ಲ, ಎಲೆಕ್ಷನ್ಗೂ ಸೇರ್ಲಿಲ್ಲ. ಎಲೆಕ್ಷನ್ಸ್ ಇರ್ತಾವಲ್ಲ ನಮ್ ಗದಗ್ನಾಗೂ ಇರ್ತಾವೆ, ನಿಮ್ ಸೈಡ್ ಹೆಂಗಿರ್ತಾವ ಗೊತ್ತಿಲ್ಲ. ನಿಮ್ ಸೈಡ್ ಇದ್ರೆ ಇವನ್ ಎಲೆಕ್ಷನ್ ಮಾತಾಡೋದು ರಿಯಲ್ ಎಲೆಕ್ಷನ್ ಅಲ್ಲ, ಸ್ಕೂಲ್ ಎಲೆಕ್ಷನ್. ಅದ್ರೊಳಗೂ ಸೇರ್ಲಿಲ್ಲ ಏನು. ನಾನು ಸೇರಿದ್ದೆ, ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೆ. ಇವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ. ಗೈಸ್ ರಿಯಲ್ ಹೇಳ್ಬೇಕಂದ್ರೆ ಇವಂಗ್ ಫೈನಾನ್ಸ್ ಮಿನಿಸ್ಟರ್ ಮಾಡ್ಸಿದ್ದು ನಾನೇ. ಇವಾಗ ಬರ್ತಿದ್ದ ಅದ್ ಏನ್ ಮಾಡ್ತಾರಲ್ಲ, ಬಂದ್ ಬೋರ್ಡ್ ಹಿಡ್ಕೊಂಡ್ಬಿಡ್ತಾರಲ್ಲ. ಗೈಸ್ ಅದು ಎಲೆಕ್ಷನ್ಗೋಸ್ಕರ ಸ್ಕೂಲಲ್ಲಿ ಏನಿರ್ತಿತ್ತಂದ್ರೆ ಎಲ್ಲರಿಗೂ ಒಂದೊಂದ್ ಸಿಂಬಲ್ ಕೊಟ್ಟಿದ್ರು. ನನ್ ಸಿಂಬಲ್ ಚಾಕ್ಲೇಟ್ ಅಂತಿತ್ತು. ಸೊ ನಾನು ಚಾಕ್ಲೇಟ್ ಬೋರ್ಡ್ ಮಾಡ್ಕೊಂಡ್ ಬರ್ತಿದ್ದೆ ಅಲ್ಲ, ವೋಟ್ ಫಾರ್ ಚಾಕ್ಲೇಟ್, ಪ್ರಚಾರಕ್ಕೆ ಅಂತ ಬರ್ತಿದ್ದ ಗೈಸ್ ಕ್ಲಾಸಿಗೆ. ನನ್ ಕ್ಲಾಸಿಗೆ ಬಂದಾಗ ನನ್ ಕ್ಲಾಸ್ ಅವ್ರಿಗಂಕರು ಫುಲ್ ಸೆಟ್ ಮಾಡಿ ಬಿಟ್ಟಿದ್ದೆ ನಾವ್ ಅಣ್ಣಾಗ ಹಾಕ್ರಿ ವೋಟ್ ಅಂತೇಳಿ. ಆದ್ರೆ ಆಮೇಲೆ ಮ್ಯಾಗ ಹೋಗಿ ಹಾಕಿದ್ರಿ ಇವಂಗ ಆಲ್ಮೋಸ್ಟ್ ಬಾಳ ಆಗಿತ್ತು ವೋಟಿಂಗ್ಸ್, ಇವಂಗ ಬಾಳ ಬಿದ್ದಿದ್ದು. ಆದ್ರೆ ಆಮೇಲೆ ಡಿಸಿಷನ್ಸ್ ಪಾರ್ಲಿಮೆಂಟ್ ವೋಟಿಂಗ್ ಮಾಡ್ತಾರೆ. ಚಾಕ್ಲೇಟ್ ಬೋರ್ಡ್ ಇಟ್ಕೊಂಡು ಹೋಗ್ತಿದ್ನಲ್ಲ, ಅವಾಗ ಎಲ್ರು ಹುಡುಗರು ಅಣ್ಣ ನಾನು ವೋಟ್ ಹಾಕ್ತೀನಿ, ನೀನ್ ಚಾಕ್ಲೇಟ್ ಕೊಡ್ಬೇಕು ನೋಡು, ಅಣ್ಣ ನಾನು ವೋಟ್ ಹಾಕ್ತೀನಿ ನೋಡಿ ನಿಮ್ ಚಾಕ್ಲೇಟ್ ಕೊಡ್ಬೇಕು ಅಂತ ಅಂತ ತಡ್ಕೊಂಡು ಲಾಸ್ಟ್ ಮೂಮೆಂಟ್ ತನಕ ಆ ತರನ ಮಾಡಿದ್ರು ಎಲ್ರು. 6th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದ, ನಾನು 7th ಇದ್ದ, ನಾನು 10th. ನಮ್ಮಿಬ್ಬರಿಗೂ ಗ್ಯಾಪ್ ಆಕ್ಚುಲಿ 3 years ಅನ್ಸಂಗಿಲ್ಲ. ಇವನ ಹಂಗ ಬರ್ಕೊಂತ ಎಂಜಾಯ್ಮೆಂಟ್ ಎಲ್ಲ ಹೋಗ್ಬಿಡುತ್ತೆ. 10th ಅಂಕರ್ ಫುಲ್ ಹೋಗ್ಬಿಡುತ್ತೆ. ಎಂಜಾಯ್ಮೆಂಟ್ ಮಾಡಿ 10th ಬಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ. ಇವಾಗ ಹೇಳ್ತಿದ್ದ ಎಂಜಾಯ್ಮೆಂಟ್ ಮಾಡಿ ಈಗ ಲಾಸ್ಟ್ ಸ್ಕೂಲ್ ಲೈಫ್ ಅಂತ. ಎಲ್ಲಾನು ಮಾಡ್ಬೇಕು ಲೈಫ್ ಅದ. ಎಂಜಾಯ್ನು ಮಾಡ್ಬೇಕು, ಎಜುಕೇಶನ್ನು ಮಾಡ್ಬೇಕು, ಫ್ರೆಂಡ್ಸ್ ಕೂಡ ಎಲ್ಲಾನು ಫುಲ್ ಮೆಮರೀಸ್ ಬಿಲ್ಡ್ ಮಾಡ್ಬೇಕು. ಅದೊಂದು ಹೇಳ್ತೀನಿ ನೋಡಿ. ಸೊ ಆ ತರದ್ದೆಲ್ಲ ಮಾಡ್ಬೇಕು ಗೈಸ್. ಅದು ಮುಂದೆ ಇಲ್ಲಾಂದ್ರೆ ರಿಗ್ರೆಟ್ ಆಗುತ್ತೆ. ಎಸ್ ಗೈಸ್, ಈಗ ನೋಡಿ ನಾವ್ ಎದಕ್ಕಂತೀವಿ ಅಂದ್ರೆ, ಇವನು ಸಣ್ಣ ಇದ್ದಾಗ ಸ್ಕೂಲ್ ಲೈಫ್ ನಾಗ ಇದ್ದಾಗ ಸ್ಕೂಲ್ ಫ್ರೆಂಡ್ಸ್ ಜೋಡಿ ಒಟ್ಟ ಹೊರಗೆ ಹೋಗಿಲ್ಲ. ಅಂದ್ರೆ ಗಾಡಿ ತಗೊಂಡ್ ಹೋಗೋದು, ಸ್ಕೂಟಿ ತಗೊಂಡ್ ಹೋಗೋದು, ಸೈಕಲ್ ತಗೊಂಡ್ ಹೋಗೋದು ಒಟ್ಟ ಮಾಡಿಲ್ಲ. ನಾನು ಮಾಡಿದ್ದಿಲ್ಲ. 9th ಮಟನು ಮಾಡಿದ್ದಿಲ್ಲ, 10th ಮಟನು ಮಾಡಿದ್ದಿಲ್ಲ. ಫೇರ್ವೆಲ್ ಆಯ್ತು. ಫೇರ್ವೆಲ್ ದಲ್ಲಿ ಒಂದೇ ದಿನ ನಾನು ಗಾಡಿ ತಗೊಂಡ್ ಫೋಟೋ ಸೆಷನ್ ಅಂತೇಳಿ ಹೈವೇ ರೋಡ್ಗೆ ಹೋಗಿದ್ವಿ. ಅದ್ ಒಂದ ಟೈಮ್ ನೋಡ್ರಿ ಗೈಸ್. ಮಾಡ್ರಿ ಗೈಸ್, ಇದೆಲ್ಲ ಮಾಡ ಚಲೋ. ಆದ್ರೆ ಗಾಡಿ ತಗೊಂಡ್ ಹೋಗೋಣ ಅಂತೇಳಿ ನಾ ಹೇಳಲ್ಲ. ಸೈಕಲ್ ತಗೊಂಡ್ ಹೋಗ್ರಿ, ಎಂಜಾಯ್ ಮಾಡ್ರಿ. ಎಂಜಾಯ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್. ಎಂಜಾಯ್ ಮಾಡಿದ್ರೆ ಮೈಂಡ್ ಫ್ರೆಶ್ ಇರುತ್ತೆ. ಮೈಂಡ್ ಫ್ರೆಶ್ ಇದ್ರೆ ಎಲ್ಲದ್ರಾಗೂ ಮನಸ್ಸು ಪ್ರಾಡಕ್ಟ್ ಆಗಿರುತ್ತೆ. ಮತ್ತೇನ್ ಹೇಳ್ತೀರಾ ಗೈಸ್, ನೀವು ಹೇಳಿ, ನೀವು ಯಾವ ತರ ಮೈಂಡ್ ಫ್ರೆಶ್ ಮಾಡ್ಕೊತೀರಾ ಅಂದ್ರೆ, ಏನ್ ಮಾಡಿದ್ರೆ ನಿಮ್ ಮೈಂಡ್ ಫ್ರೆಶ್ ಆಗುತ್ತೆ ಅಂತಾರ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ಬಹಳ ಜನ ಈ ಕಾಲದಾಗ, ಅಂದ್ರೆ ಈ ಕಾಲ ಅಂದ್ರೆ ನಾನು ಏನು ಫುಲ್ ಹಳೆ ಕಾಲದವನಲ್ಲ, 2007 ಗೈಸ್, 2007 ಗೈಸ್, ಈಗ 19 ವರ್ಷ. ಬಟ್ ನಾನು ಹೇಳೋದು ಏನ್ ಗೊತ್ತಾ, ಒಂದೇ, ನೀವು ಹ್ಯಾಪಿ ಆಗಿರ್ರಿ. ಆಮೇಲೆ ಒಳಗೆ ಪಾಸಿಟಿವಿಟಿ ತುಂಬ್ಕೊಂಡಿರ್ರಿ. ಯಾವಾಗ್ಲೂ ಏನೋ ನೆಗೆಟಿವ್ ಎನರ್ಜಿ ನಿಮ್ ಕಡೆ ಬಂದ್ರು ಅದನ್ನ ಒಟ್ಟೆ ಇನ್ಫ್ಲೂಯೆನ್ಸ್ ಮಾಡ್ಕೊಳ್ಳಾರ್ದನ ನೀವು ನಿಮ್ ಪಾಸಿಟಿವಿಟಿನ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ಬೇಕು. ಅವ್ರ ನೆಗೆಟಿವ್ ಕ್ಯಾರೆಕ್ಟರ್ ಇರೋರು ಪಾಸಿಟಿವ್ ಆಗಿರ್ಬೇಕು. ಅದ್ರ ಬದಲಾಗಿ ನೀವು ನೆಗೆಟಿವ್ ಆಗೋದಲ್ಲ. ಸೊ ನಂದು ಒಂದೇ ಏನಂದ್ರೆ, ಯಾವಾಗ್ಲೂ ಪಾಸಿಟಿವ್ ಆಗಿರ್ರಿ. ಆಮೇಲೆ ಯಾವಾಗ್ಲೂ ಖುಷಿ ಆಗಿರ್ರಿ. ನೆಗೆಟಿವ್ ಮೆಂಬರ್ಸ್ ಪಾಸಿಟಿವ್ ಮಾಡಕ್ ಟ್ರೈ ಮಾಡ್ರಿ. ಇದು ಒಂದು ಟ್ರೈ ಮಾಡ್ರಿ ಅಂತಿಲ್ಲ, ಅಂದ್ರೆ ಅವ್ರೇನಾದ್ರು ನಿಮಗ್ ಬಂದ್ರೆ ನೆಗೆಟಿವ್ ಥಿಂಕಿಂಗ್ಸ್ ಯಾವಾಗ್ಲೂ ಏನ್ ಗೊತ್ತಾ, ಈ ಅವ್ನ್ ಮುಂದೆ ಹೋಗ್ಬಿಟ್ಟಲ್ಲ, ಈ ಅವ್ನ ಕ್ಯಾರೆಕ್ಟರ್ ಅವ್ರಿಗೆ ಯಾವಾಗ್ಲೂ ಆತರ ಇರುತ್ತೆ. ಸೊ ಆತರ ಇದ್ದಾಗ ಅವ್ರೇನ್ ಯೋಚನೆ ಮಾಡ್ತಾರೆ, ಇವ್ನ ಹೆಂಗಾರ ಮಾಡಿ ಹಿಂದುಗಿಬೇಕು, ಹೆಂಗಾರ ಮಾಡಿ ದಾರಿ ತಪ್ಪಿಸ್ಬೇಕಲ್ಲ ಅಂತ. ಆತರ ಬಾಳ ಜನ ಮಾಡ್ತಿರ್ತಾರೆ. ಈ ಲೈಫ್ ಇರೋದೇ ಆತರ ಅಂತ ಮಾತಾಡತ್ತಾನಲ್ಲಪ್ಪ ಅವನು ಅಂತ ಹೇಳ್ಬೇಡ್ರಿ. ಲೈಫಿನ ನಾನು ಅರ್ಧನೂ ಆಗಿಲ್ಲ. ನನ್ನ ಲೈಫಿನ ಇನ್ನ ಬಾಳ ಇದೆ. ಹೇಳ್ತಿರ್ತೇನೆ, ಮೇನ್ ಇಂಟೆನ್ಷನ್ ಯಾವಾಗ್ಲೂ ಪಾಸಿಟಿವ್ ಮೈಂಡ್ ಸೆಟ್, ಹ್ಯಾಪಿನೆಸ್, ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ಡಿಸ್ಟ್ರಾಕ್ಷನ್ಸ್ ಎಲ್ಲ ಸೈಡಿಗೆ ಮಾಡಿ, ಫ್ರೆಂಡ್ಸ್ ಜೊತೆ ಎಲ್ಲ ಬಾಂಡಿಂಗ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಆತರ ಎಲ್ಲ ಮಾಡಿ. ಫ್ರೆಂಡ್ಸ್ ಅಂದ್ರೆ ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಆ ರಿಲೇಷನ್.
ಈಗ ಒಂದ್ಸಲ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅಂದ್ರೆ ಲೈಕ್ ನಾನು ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಪರ್ಸನ್ ನಾನು ಹೆಲ್ಪ್ ಮಾಡಿದೆ, ಬಟ್ ಅವ ಎಕ್ಸ್ ಪರ್ಸನ್ ನನ್ನ ಫ್ರೆಂಡ್ ಅಂತಂದು ಎಕ್ಸ್ ಪರ್ಸನ್ ನನ್ನ ಫ್ರೆಂಡ್ ಇದ್ರೆ ಈಗ ನಾನ್ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಅವ್ನ ಕಡೆಯಿಂದ. ಈಗ ನಾನ್ ಹೆಲ್ಪ್ ಮಾಡಿದೀನಿ ಅವನು ಹೆಲ್ಪ್ ಮಾಡ್ಬೇಕು ಅಂತಂದು, ಈಗ ನಾನ್ ಆತರ ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ ತಪ್ಪು. ಕರೆಕ್ಟ್. ಆತರ ಮಾಡಿದ್ರೆ ಹರ್ಟ್ ಆಗುತ್ತೆ. ಯಾಕಂದ್ರೆ ಅದು ಒಂದ್ ಸೇಯಿಂಗ್ ಇದೆ ಅಲ್ಲ, ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ ಅಂತಂದು ದೊಡ್ಡವರೆಲ್ಲ ಹೇಳ್ತಾರಲ್ಲ. ಸೊ ಇದಕ್ಕೆ ಅದು ಹೇಳೋದು ಆಕ್ಚುಲಿ, ಎಕ್ಸ್ಪೆಕ್ಟೇಷನ್ ಯಾಕೆ ಹರ್ಟ್ ಆಗುತ್ತೆ ಅಂತಂದು. ರಿಯಲಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ಅಟ್ ದ ಎಂಡ್ ನಿಮಗ ಹರ್ಟ್ ಆಗಿ ಆಗುತ್ತೆ. ಯಾಕಂದ್ರೆ ಅದು ಸಿಚುವೇಶನ್ ಆ ತರ ಕ್ರಿಯೇಟ್ ಆಗ್ಬಿಟ್ರೆ. ಸೊ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಕ್ ಹೋಗಿ ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ, ಬಟ್ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಅವರು ಹೆಲ್ಪ್ ಮಾಡ್ತಾರ ಅಂತ. ಏನ್ ಮೋಟಿವೇಶನಲ್ ಬ್ಲಾಗ್ ಆಗತೈತಿ ಇವತ್ತ. ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಎಲ್ಲ ಬರ್ತಿರ್ತಾವೆ. ನೀವು ಬೇಡ ಅಂತಂದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಂತಂದ್ ನಿಮ್ಗೆ ಅನ್ಸುತ್ತೆ. ನೋಡಿ ಗೈಸ್ ನಂದು ಇದು ಈ ಚಾನೆಲ್ ನಿಮಗೆ ಏನಾದ್ರೂ ನಿಮ್ ಒಳಗೆ ಪಾಸಿಟಿವಿಟಿ, ಆಮೇಲೆ ಸೊಸೈಟಿಯಲ್ಲಿ ಯಾವ ತರ ಇರಬೇಕು ಅಂದ್ರೆ ಯಾವ ತರ ಇರಬೇಕು ಅಂತಂದು ಏನ್ ಹೇಳಂಗಿಲ್ಲ, ಅಂದ್ರೆ ನಾನೇನ್ ಹೇಳತ್ತೀನಿ, ಹ್ಯಾಪಿ ಆಗಿ, ಆಮೇಲೆ ಯಾವ ತರ ಬಾಂಡಿಂಗ್ ಬಿಲ್ಡ್ ಮಾಡ್ಬೇಕು, ಆ ತರದ್ದೆಲ್ಲ ಸ್ವಲ್ಪ ಸಣ್ಣವಾಗಿ ಹೇಳ್ತಿರ್ತೀವಿ. ಸೊ ಈ ತರ ಏನಾದ್ರು ನಿಮ್ಗೆ ಅನ್ಸಿದ್ರೆ ನೀವು ಲೈಕ್, ಸಬ್ಸ್ಕ್ರೈಬ್, ಶೇರ್ ಬಟನ್ ಪ್ರೆಸ್ ಮಾಡೋದು ನೆನಪಾಗಬೇಡಿ. ಇನ್ನೊಂದು ಕಮೆಂಟ್ ಮಾಡಿ, ನಾಸ್ ಮಾಡಿದೇನೋ ಏನು ಮಾಡಿದ್ದೇನೆ ನಮ್ಮ ಆಡಿಯನ್ಸ್ಗೆಲ್ಲ ಗೊತ್ತು. ಏನ್ ಗೊತ್ತು, ಪುಷ್ಪ ಜುಕೇಗ ನೀ ಸಾಲ. ಗೈಸ್ ಕಮೆಂಟ್ ಮಾಡಿ, ನಾ ಏನಾದ್ರು ಸ್ಮಾರ್ಟ್ ಇದ್ದೆ ಅಂದ್ರೆ ಎ ಅಂತ ಕಮೆಂಟ್ ತುಂಬಿಡಿ. ಇವ ಏನಾದ್ರು ಸ್ಮಾರ್ಟ್ ಇದ್ದ ಅಂದ್ರೆ ಎನ್ ಅಂತ ಮಾಡಿ, ಅಥವಾ ಎಜೆ ಅಂತ ಮಾಡಿ. ಇದೆಲ್ಲ ನಿನ್ನ ಹೆಸರು ಗೊತ್ತಿತ್ತಲ್ಲ ಅವ್ರಿಗೆ? ಇನ್ನೊಂದ್ ಹೇಳ್ಬೇಕಿತ್ತು ಏನಂದ್ರೆ, ಮೈಸೂರಿನ್ಯಾಗ ಬಹಳ ಅಡ್ಡಾಡೋ ಅದಾವ, ಅವೆಲ್ಲಾ ಅಡ್ಡಾಡೋ ತೋರಿಸ್ತಿರ್ತೀವಿ ನಿಮ್ಗ್ ಬ್ಲಾಗ್ನ್ಯಾಗ. ನೀವು ಮಾತ್ರ ವ್ಲಾಗ್ ನೋಡೋದು ಮಿಸ್ ಮಾಡಬೇಡಿ. ದಿನಾ ವ್ಲಾಗ್ ಬರ್ತಿರ್ತಾವೆ, ದಿನಾ ನೋಡ್ತೀರಿ. ಈಗ ಡೇ 5 ಇದು ವ್ಲಾಗ್ ಬರ್ಲಿಲ್ಲ ಅಂತಂದ್ರೆ ತಿಳ್ಕೊಂಡ್ಬಿಡಿ, ನಂದು ಏನಾದ್ರು ಎಕ್ಸಾಮ್ ಇರುತ್ತೆ, ಇಲ್ಲ ಏನಾದ್ರು ಕಾರಣದಿಂದ ಅಷ್ಟೇ. ಆದ್ರೆ ಇವಂದ್ ಎಕ್ಸಾಮ್ ಇದ್ದಾಗ ನಾ ಕಂಟಿನ್ಯೂ ಮಾಡ್ತಿರ್ತೀನಿ. ನನ್ನ ತಮ್ಮ ಕಂಟಿನ್ಯೂ ನಾ ಮಾಡ್ತಿರ್ತೀನಿ. ನಂದ್ ಅವ್ನ ಎಕ್ಸಾಮ್ ಮುಗಿದಾದ್ಗಳೇನೆ ಅವನು ಬರ್ತಾನೆ, ನಾನು ಇರ್ತೀವಿ, ಇಬ್ರು ಕಂಟೆಂಟ್ ಕೊಡ್ತಿರ್ತೀವಿ. ನೋಡ್ತೀರಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಗೈಸ್ ನಮಸ್ಕಾರ. ಬನ್ನಿ ಗೈಸ್ ನಮ್ಮ ಮಮ್ಮಿ ಜೊತೆ ಮಾತಾಡ್ಸೋಣ. ಏನ್ ಮಾಡಾತಿಲ್ಲ, ಎಲ್ಲ ಕೆಲಸ ಆತಪ್ಪ. ಈಗ ಸುಮ್ಮನಾಗ ಮೊಬೈಲ್ ನೋಡ್ಕೊಳ್ತೀನಿ. ಈಗಿನ ಕಾಲದವ್ರು ಎಲ್ಲಾ ಮೊಬೈಲ್ ಇಟ್ಕೊಂಡ್ ಕುಂತಾರ. ನಾನು ಮೊಬೈಲ್ದಾಗ ವಿಡಿಯೋ ಮಾಡಕತ್ತೀನಿ. ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೇನಾರ ಮಾತಾಡಿ. ಏನ್ ನಮ್ಮ ಮಮ್ಮಿಯವ್ರ ಕ್ಯಾಮ್ರಾ ಬಂದ ತಕ್ಷಣ ಹೆದರ್ ಬಿಡ್ತಾರ್ರಿ. ಏನ್ ಮಾತಾಡ್ಬೇಕು ಅನ್ನೋದ ಗೊತ್ತಾಗಲ್ಲ. ಎದಕ್ಕೆ ಹೆದ್ರೆ ಬಂತು? ನಾರ್ಮಲ್ ಮಾತಾಡತಾರ ಅಂತ ನೋಡ್ರಿ. ಮಾತಾಡ ಮಮ್ಮಿ, ನಾರ್ಮಲ್ ಮಾತಾಡಿದ್ರೆ ಜಿಟ್ಟೆ ಬಾಡೆ. ನಾವ್ ಏನಿಲ್ಲ ನೋಡ್ರಿ, ಉತ್ತರ ಕರ್ನಾಟಕ ಭಾಷೆ, ಅಂಚ ಕನ್ನಡ, ಮೈಸೂರು ಭಾಷೆ ಎಲ್ಲ ನಮ್ದು ಹೆಂಗ್ ಐತೆ ಹಂಗ ಮಾತಾಡ್ತೀವಿ ನೋಡ್ರಿ. ಇದ್ದಂಗ ಮಾತಾಡ್ತೀವಿ. ಮತ್ತೆ ಇದನ್ನ ಅಂತೇಳಿ ಏನು ಮಾತಾಡೋದಿಲ್ಲ. ಡೈರೆಕ್ಟ್ ಹಿಟ್ ನಮ್ದು. ಡೈರೆಕ್ಟ್ ಹಿಟ್ ಕೊಡ್ತಾರಂತ. ಡೈರೆಕ್ಟ್ ಹಿಟ್ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಅದಾರಂತ ಅವ್ರಿನ. ಮುಂದೊಂದು ಮಾತಾಡಲ್ಲ, ಎಲ್ಲ ಮುಂದ ಮಾತಾಡ್ಬಿಡ್ತಾರೆ, ಎಂತ ಮಾತಾಡಂಗಿಲ್ಲ ಅಂತ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ ಸಾಕು. ನಾಳೆ ಸಿಗೋಣ ನಿಮಗೆ ಇದೇ ಫುಲ್ ಜೋಶಿಂದ, ಫುಲ್ ಪಾಸಿಟಿವಿಟಿಯಿಂದ ಸಿಗ್ತೀನಿ. ಸಬ್ಸ್ಕ್ರೈಬ್ ಮತ್ತು ಶೇರು, ಲೈಕ್ ಮಾಡೋದು ನೆನಪಾಗಬೇಡಿ. ಬಾಯ್. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್ ಹಾಕೋ. All I want is you.